SHLR ಪ್ರೈವೇಟ್ ಟೆಕ್ನೋ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಕಾಂತ್ ತಲ್ವಾರ್ ಅವರು ನಮ್ಮ ಜೊತೆ ಇದ್ದಾರೆ. ದನ್ಪೆ ಆ್ಯಪ್ ಸುಮಾರು ಆ್ಯಪ್ಗಳಿದೆ. ಏನಿದು ದನ್ಪೆ ಆ್ಯಪ್ ಅನ್ನುವಂಥ? ಆ್ಯಕ್ಚುಲಿ ದನ್ಪೆ ಆ್ಯಪ್ ಅಂತ ಹೇಳಿದ್ರೆ ಇದು ಇಟ್ಸ್ ಲೈಕ್ ಅ ಫಿನ್ಟೆಕ್ ಆ್ಯಪ್. ಫಿನ್ಟೆಕ್ ಆ್ಯಪ್ ಅಂತ ಹೇಳಿದ್ರೆ ನಮ್ಮಲ್ಲಿ ಫೈನಾನ್ಸ್ ಪ್ಲಸ್ ಟೆಕ್ನಾಲಜಿ ಸೇರಿಕೊಂಡು ಒಂದು ಆ್ಯಪ್ ಮಾಡಿದ್ದೀವಿ. ಸುಮಾರು ಆ್ಯಪ್ಗಳಿದೆ. ಇವಾಗ ಆನ್ಲೈನ್ ಆ್ಯಪ್ಗಳು ಅಂತ ಹೇಳಿ ಬಂದಾಗ ಸುಮಾರು ಆ್ಯಪ್ಗಳಿದೆ. ಆ ಎಲ್ಲ ಆ್ಯಪ್ಗಳಿಗೆ ಕಂಪೇರ್ ಮಾಡಿದರೆ ಈ ದನ್ಪೆ ಅನ್ನುವಂಥ ಆ್ಯಪ್ ಎಷ್ಟು ಯೂಸ್ಫುಲ್ ಆಗಿದೆ? ಸೊ ನಮ್ಮಲ್ಲಿ ಹೇಗೆಂದರೆ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿ ದನ್ಪೆದಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಪ್ಲ್ಯಾಟ್ಫಾರ್ಮ್ ಫೀಸ್ ನಾವು ತಗೊಳ್ಳೋದಿಲ್ಲ. ಸುಮಾರು ಆ್ಯಪ್ಗಳನ್ನು ನಾವು ನೋಡಿದಾಗ ಫಸ್ಟ್ ಓಪನ್ ಮಾಡಿದಾಗ ನಾವು ಆ್ಯಪಲ್ಲಿ ಡೌನ್ಲೋಡ್ ಮಾಡಿದಾಗ ನಮಗೆ ಮೊದಲಿಗೆ ಕ್ಯಾಶ್ ಬ್ಯಾಕ್ 1 ತಿಂಗಳು 2 ತಿಂಗಳವರೆಗೆ ಬಹಳ ಚೆನ್ನಾಗಿ ಸಿಗುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ಒಂದು ಸೆಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮೇ ಸಿಗುತ್ತೆ ನಮಗೆ ಅಲ್ವಾ? ಬಟ್ ನಮ್ಮಲ್ಲಿ ಹೇಗೆ ಅಂತಂದರೆ ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ಯಾವುದೇ ರೀತಿಯ ಸ್ಕ್ರ್ಯಾಚ್ ಕಾರ್ಡ್ ಏನೂ ಇರೋದಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋದಿರಲ್ಲ. ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ನಾವು ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ? ಎಷ್ಟು ಯೂಸರ್ಸ್ ಇದ್ದಾರೆ ಈ ದನ್ಪೆ ಆ್ಯಪ್ಗೆ ಅಂತ? ಕಳೆದ 1 ವರ್ಷದಲ್ಲಿ ಸುಮಾರು ನಮ್ಮ ದನ್ಪೆ ಆ್ಯಪ್ನ 80,000ಕ್ಕಿಂತ ಹೆಚ್ಚು ಯೂಸರ್ಸು, ಅದು ಕರ್ನಾಟಕದಲ್ಲೇ 80,000 ಪ್ಲಸ್ ಯೂಸರ್ಸು ಯೂಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಾಥ್ ಕೊಡ್ತಾ ಇದ್ದಾರೆ ಜನ ದನ್ಪೆ ಆ್ಯಪ್ಗೆ? ದನ್ಪೆ ಆ್ಯಪಲ್ಲಿ ಸ್ಟಾರ್ಟಿಂಗಿಂದ ಏನು ರಿಜಿಸ್ಟ್ರೇಷನ್ ಹಾಕ್ಕೊಂಡು ಬಂದಿದ್ರು ಟಿಲ್ ಟುಡೇ ಎವ್ರಿ ಒನ್ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ನೀವು ಸರ್ವರ್ ಅಂತ ಹೇಳಿದಾಗ ನಮಗೆ ಕೆಲವೊಂದು ಸರ್ತಿ ಅಡೆತಡೆಗಳು ಬರೋದಿದಪ್ಪ. ಬ್ಯಾಂಕಿಂದ ಸರ್ವರ್ ಇರಲ್ಲ, ಹಣ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗಲ್ಲ, ಪ್ರತಿಯೊಂದುಗಳು ಕೂಡ ಸಮಸ್ಯೆ ಇರುತ್ತೆ. ಟಿಲ್ ಟುಡೇ ಒಂದು ವರ್ಷದಿಂದ ಯಾವುದೇ ರೀತಿಯ ಡೌನ್ ಟೈಮ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಯಾಕಂದರೆ ನಮ್ಮ ಹತ್ರ 2 ಸರ್ವರ್ಸ್ ಇರೋದ್ರಿಂದ, ಮೇನ್ ಸರ್ವರು ಬ್ಯಾಕಪ್ ಸರ್ವರ್ ಇರೋದ್ರಿಂದ ಯಾವುದೇ ರೀತಿ ಡೌನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಂದಾಗ SHLR ಟೆಕ್ನೋ ಪ್ರೈವೇಟ್ ಲಿಮಿಟೆಡ್ನ MD ಆಗಿದ್ದೀರಾ ಸರ್. ಏನಿದು SHLR ಅನ್ನುವಂಥದ್ದು? SHLR ಅಂತ ಹೇಳಿದ್ರೆ ಅದು ಒಂದು ಫ್ಯಾಮಿಲಿ ನೇಮ್. ಆ್ಯಕ್ಚುಲಿ 4 ಜನದ್ದು ಫಸ್ಟ್ ಲೆಟರು, ಅದನ್ನು SHLR ಆಗಿ ಇಟ್ಕೊಂಡಿದ್ವಿ. ಇಡೀ ಫ್ಯಾಮಿಲಿ ಪ್ಯಾಕೇ ಇದರಲ್ಲಿದೆ ಅಂತ ಹೇಳ್ಬೋದು. ಮಗ ಇದ್ದಾನೆ ಧನ್ವಿನ್ ಅಂತ. ಸೊ ಅವನೊಂದು ಡಿ ಬರೋದ್ರಿಂದ ದನ್ಪೆ ಅಂತ ಆ ನೇಮಲ್ಲಿ ಇಟ್ಟಿದ್ವಿ. ಹಾಗೆ ಎಲ್ಲ ಫ್ಯಾಮಿಲಿ ನೇಮ್ ಒಂದರಲ್ಲೇ ಕವರ್ ಆಗಿ ಫ್ಯಾಮಿಲಿ ಪ್ಯಾಕ್ ತರ ಇದೆ. ಪಬ್ಲಿಕ್ ಎಕ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಡಿಜಿಟಲ್ ಯುಗ ಅಂತ ಹೇಳಿ ಬಂದಾಗ ಡಿಜಿಟಲ್ ಯುಗದಲ್ಲಿ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ತುಂಬಾನೇ ಈಸಿ ಆಗಿದೆ. ಈ ಈಸಿ ಆಗಿರುವಂತಹ ಟ್ರಾನ್ಸಾಕ್ಷನ್ ಅನ್ನು ಮತ್ತಷ್ಟು ಈಸಿ ಮಾಡಲಿಕ್ಕೆ ಡಿಜಿಟಲ್ ಅಲ್ಲಿ ಹೊಸದಾಗಿರುವಂತಹ ಒಂದು ಆ್ಯಪ್ ಬಂದಿದೆ. ಅದೇ ದನ್ಪೆ ಆ್ಯಪ್. ಈ ದನ್ಪೆ ಆ್ಯಪ್ ಅಂತ ಹೇಳಿದ್ರೆ ಏನು? ಈ ಆ್ಯಪಿಂದ ಏನೆಲ್ಲ ಯೂಸ್ ಇದೆ? ಬಹಳಷ್ಟು ಆ್ಯಪ್ಗಳಿಗೆ ಕಂಪೇರ್ ಮಾಡಿದರೆ ಈ ಆ್ಯಪ್ನ ಬೆನಿಫಿಟ್ ಏನು ಅನ್ನುವಂಥ ಎಲ್ಲ ವಿಚಾರಗಳಿಗೆ ಕೂಡ ಬ್ರೇಕ್ ಹಾಕಲಿಕ್ಕೆ, ಈ ವಿಚಾರಗಳಿಗೆ ನಮಗೆಲ್ಲ ಕೂಡ ಸೂಕ್ತವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ SHLR ಪ್ರೈವೇಟ್ ಟೆಕ್ನೋ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಕಾಂತ್ ತಲ್ವಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೇನೆ. ದನ್ಪೆ ಆ್ಯಪ್, ನಾನು ಅವಾಗಲೇ ಹೇಳಿದಾಗೆ ಸುಮಾರು ಆ್ಯಪ್ಗಳಿದೆ. ಏನಿದು ದನ್ಪೆ ಆ್ಯಪ್ ಅನ್ನುವಂಥದ್ದು? ಆ್ಯಕ್ಚುಲಿ ದನ್ಪೆ ಆ್ಯಪ್ ಅಂತ ಹೇಳಿದ್ರೆ ಇದು ಇಟ್ಸ್ ಲೈಕ್ ಅ ಫಿನ್ಟೆಕ್ ಆ್ಯಪ್. ಫಿನ್ಟೆಕ್ ಆ್ಯಪ್ ಅಂತ ಹೇಳಿದ್ರೆ ನಮ್ಮಲ್ಲಿ ಫೈನಾನ್ಸ್ ಪ್ಲಸ್ ಟೆಕ್ನಾಲಜಿ ಸೇರಿಕೊಂಡು ಒಂದು ಆ್ಯಪ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ದನ್ಪೆ ಆ್ಯಪಲ್ಲಿ ಮೇಜರ್ ಆಗಿ 2 ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಒಂದು ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ ಬಿಲ್ ಪೇಮೆಂಟ್ ಸರ್ವಿಸು. ಸೆಕೆಂಡ್ ಒನ್ನು ಶಾಪಿಂಗ್ ಆ್ಯಂಡ್ ರೀಸೆಲ್ಲಿಂಗ್ ಸರ್ವಿಸಸ್ಸು. ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ ಬಿಲ್ ಪೇಮೆಂಟ್ ಸರ್ವಿಸಸ್ಸಲ್ಲಿ ನೀವು ನಮ್ಮ ಕಸ್ಟಮರ್ಸು ಮೊಬೈಲ್ ರೀಚಾರ್ಜ್ ಮಾಡ್ಬೋದು, DTH ಬಿಲ್ ಪೇಮೆಂಟ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ಬೋದು. ಆಲ್ ಕೈಂಡ್ಸ್ ಆಫ್ ಬಿಲ್ ಪೇಮೆಂಟ್ಸು ನಮ್ಮ ದನ್ಪೆ ಆ್ಯಪಲ್ಲಿ ಕವರ್ ಆಗುತ್ತೆ. ಅದ್ರ ಜೊತೆಗೆ ಶಾಪಿಂಗ್ ಕೂಡ ನಮ್ಮ ದನ್ಪೆ ಆ್ಯಪಲ್ಲಿ ಒಂದು ಸರ್ವಿಸ್ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ, ಸುಮಾರು ಆ್ಯಪ್ಗಳಿದೆ. ಇವಾಗ ಆನ್ಲೈನ್ ಆ್ಯಪ್ಗಳು ಅಂತ ಹೇಳಿ ಬಂದಾಗ ಸುಮಾರು ಆ್ಯಪ್ಗಳಿದೆ. ಆ ಎಲ್ಲ ಆ್ಯಪ್ಗಳಿಗೆ ಕಂಪೇರ್ ಮಾಡಿದರೆ ಈ ದನ್ಪೆ ಅನ್ನುವಂಥ ಆ್ಯಪ್ ಎಷ್ಟು ಯೂಸ್ಫುಲ್ ಆಗಿದೆ? ನೀವು ಕಂಪೇರ್ ಟು ಅದರ್ ಆ್ಯಪ್ಸು ದನ್ಪೆ ಹೇಗೆ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಬೇರೆ ಲೀಡಿಂಗ್ ಯುಟಿಲಿಟಿ ಆ್ಯಪ್ಸ್ ಅಥವಾ UPI ಪೇಮೆಂಟ್ಸ್ ಆ್ಯಪಲ್ಲಿ ನೀವು ನೋಡಿರ್ಬೋದು, ಒಂದು ಮೊಬೈಲ್ ರೀಚಾರ್ಜ್ ನೀವು ಮಾಡೋಕ್ಕೆ ಹೋದರೆ 2 ರಿಂದ 3 ರೂಪಾಯಿ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಕಟ್ ಮಾಡ್ಕೋತಾರೆ. ಅಂದರೆ ನೀವು ಎಕ್ಸಾಂಪಲ್ 200 ಅಥವಾ 300 ರೂಪೀಸ್ ಏನಾದ್ರು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ 202 ರಿಂದ 203 ರೂಪಾಯಿ ನೀವು ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಕಟ್ ಮಾಡಿಕೊಂಡು ನಿಮಗೆ ಮೊಬೈಲ್ ರೀಚಾರ್ಜ್ ಆಗುತ್ತೆ. ಸೊ ನಮ್ಮಲ್ಲಿ ಹೇಗೆ ಅಂದರೆ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿ ದನ್ಪೆದಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಪ್ಲ್ಯಾಟ್ಫಾರ್ಮ್ ಫೀಸ್ ನಾವು ತೊಗೊಳ್ಳೋದಿಲ್ಲ. 0 ರೂಪೀಸಲ್ಲೇ ಅವರು ಏನು ಅಮೌಂಟ್ ಇರುತ್ತೆ ಅಷ್ಟೇ ಅಮೌಂಟ್ ಕೊಟ್ಟು ಅವರು ಮೊಬೈಲ್ ರೀಚಾರ್ಜ್ ಮಾಡ್ಬೋದು. ಅದ್ರ ಜೊತೆಗೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಏನಾದ್ರು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಸ್ಕ್ರ್ಯಾಚ್ ಕಾರ್ಡ್ ಅಂತ ಕೊಡ್ತಾರೆ.
ಅಂದರೆ ನೀವು ಸ್ಕ್ರ್ಯಾಚ್ ಮಾಡ್ತೀರಾ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಒಂದು ಬರುತ್ತೆ ಅಷ್ಟೇ. ಬಟ್ ನಮ್ಮಲ್ಲಿ ಹೇಗೆ ಅಂತಂದರೆ ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ಯಾವುದೇ ರೀತಿಯ ಸ್ಕ್ರ್ಯಾಚ್ ಕಾರ್ಡ್ ಏನೂ ಇರೋದಿಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋದಿರಲ್ಲ. ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ನಾವು ಕ್ಯಾಶ್ ಬ್ಯಾಕ್ ಕೊಡ್ತೀವಿ. 1-5% ಬೇಸ್ಡ್ ಆನ್ ದೇರ್ ವಾಲ್ಯೂಮು ನಾವು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದೀವಿ. ಓಕೆ, ಇವಾಗ ಕ್ಯಾಶ್ ಬ್ಯಾಕ್ ಅಂತ ಹೇಳಿದ್ರಿ. ಸುಮಾರು ಆ್ಯಪ್ಗಳನ್ನು ನಾವು ನೋಡಿದಾಗ ಫಸ್ಟ್ ಓಪನ್ ಮಾಡಿದಾಗ ನಾವು ಆ್ಯಪಲ್ಲಿ ಡೌನ್ಲೋಡ್ ಮಾಡಿದಾಗ ನಮಗೆ ಮೊದಲಿಗೆ ಕ್ಯಾಶ್ ಬ್ಯಾಕ್ 1 ತಿಂಗಳು 2 ತಿಂಗಳವರೆಗೆ ಬಹಳ ಚೆನ್ನಾಗಿ ಸಿಗುತ್ತೆ. ಸೊ ಪ್ಲಾಟ್ಫಾರ್ಮ್ ಒಂದು ಸೆಟ್ ಆಗುತ್ತೆ, ದೆನ್ ನೆಕ್ಸ್ಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮೇ ಸಿಗುತ್ತೆ ನಮಗೆ ಅಲ್ವಾ? ಸೊ ನಿಮ್ಮದ್ರಲ್ಲೂ ಕೂಡ ಏನಾದರೂ ಇಂಥ ಸ್ಟ್ರಾಟಜಿಗಳೇನಾದರೂ ಇದೆಯಾ? ಇಲ್ಲ ಮ್ಯಾಮ್, ನಮ್ಮಲ್ಲಿ ನಾವು ಯಾಕೆ ಆ ಥರ ಸ್ಟ್ರಾಟಜಿ ಇಟ್ಕೊಂಡಿಲ್ಲ ಅಂದರೆ ಆ್ಯಕ್ಚುಲಿ ನಮ್ಮ ಫೈನಲ್ ಟಾರ್ಗೆಟ್ ಬಂದರೆ ಎಂಡ್ ಕಸ್ಟಮರ್ಸ್. ಸೊ B2C ಸೆಗ್ಮೆಂಟೇನೆ. ಸೊ ನಾನು ಕೂಡ ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ಎಲ್ಲರೂ ನಮ್ಮದು ಮೈಂಡ್ ಸೆಟ್ ಏನಿರುತ್ತೆ, ಏನೇ ಟ್ರಾನ್ಸಾಕ್ಷನ್ ಮಾಡಿ ಏನೇ ಪರ್ಚೇಸ್ ಮಾಡಿ ಸೇವಿಂಗ್ಸ್ ಮಾಡಬೇಕು ಅನ್ನೋದಿರುತ್ತೆ. ಹಾಗಾಗಿ ನಮ್ಮ ದನ್ಪೆ ಆ್ಯಪ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1-1.5 ವರ್ಷ ಆಯಿತು. ಟಿಲ್ ಟುಡೇ ಸುಮಾರು ಒಂದು 4-5 ಲಕ್ಷ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ನಮ್ಮಲ್ಲಿ. ಎವ್ರಿ ಟ್ರಾನ್ಸಾಕ್ಷನ್ಸ್ಗೂ ಕೂಡ ನಾವು ಎವ್ರಿ ಕಸ್ಟಮರ್ಗೂ ಕೂಡ ನಾವು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ವಿ. ಇನ್ನು ಮುಂದೆನೂ ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸರ್, ಇವಾಗ ಶಾಪಿಂಗ್ ಅಂತ ಬಂದಾಗ ಇವಾಗ ತುಂಬ ಜನರಿಗೆ ಶಾಪಿಂಗ್ ಹುಚ್ಚೆ ಇರುತ್ತೆ ಅಲ್ವಾ? ಸೊ ಇವಾಗಿನ ಜನ್ರೇಷನಲ್ಲಿ ಇವಾಗ ಕ್ರೆಡಿಟ್ ಕಾರ್ಡ್ಗಳನ್ನು ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಸೊ ನಿಮ್ಮದು ದನ್ಪೆ ಅನ್ನುವಂಥ ಆ್ಯಪ್, ಈ ಆ್ಯಪ್ ಶಾಪಿಂಗ್ ಟೈಮಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ? ನಮ್ಮಲ್ಲಿ ಆಗಲೇ ಹೇಳ್ದಂಗೆ 2 ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಸರ್ವಿಸು, ಸೆಕೆಂಡ್ ಒಂದು ಶಾಪಿಂಗ್ ಸರ್ವಿಸ್ ಅಂತ. ಶಾಪಿಂಗಲ್ಲೇ ನಮ್ಮದು 2 ಸೆಗ್ಮೆಂಟ್ ಇದೆ. ಒಂದು, ನೀವು ಕಸ್ಟಮರ್ಸು ಅವ್ರು ಬೇಕಾದಂಥ ಪ್ರಾಡಕ್ಟ್ಸು ನಮ್ಮಲ್ಲಿ ಕ್ಲಾತಿಂಗಿಂದ ಹಿಡಿದು ಆಲ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸು ನಾವು ನಮ್ಮ ದನ್ಪೆ ಆ್ಯಪಲ್ಲಿ ಲಿಸ್ಟ್ ಮಾಡಿದ್ದೀವಿ. ಸೊ ಅಲ್ಲಿ ಯಾವ್ದು ಬೇಕಾದ ಪ್ರಾಡಕ್ಟ್ಸ್ ಅವರು ಆನ್ಲೈನಲ್ಲೇ ನಮ್ಮ ದನ್ಪೆ ಆ್ಯಪ್ ಥ್ರೂ ಬೈ ಮಾಡ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಈಗ ಆಗಲೇ ಹೇಳಿದಾಗೆ ನಾನು ರೀಚಾರ್ಜ್ಗೆ ಹೇಗೆ ನಾವು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ವಿ, ಇವನ್ ಶಾಪಿಂಗಿಗೂ ಕೂಡ ಆ್ಯಸ್ ಅ ಡಿಸ್ಕೌಂಟ್ ಆಗಿ ನಾವು ಅವ್ರಿಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಆ ಕ್ಯಾಶ್ ಬ್ಯಾಕ್ನ ಅವ್ರು ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ಗೆ ರೀಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು ಶಾಪಿಂಗ್ ಸರ್ವಿಸಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗ ಮನೆಯಲ್ಲೇ ಕೂತಿರ್ತಾರೆ, ಫ್ರೆಂಡ್ಸು ಕಮ್ಯುನಿಟಿ ಇರುತ್ತೆ, ಹೌಸ್ ವೈಫ್ಸ್ ಇರ್ತಾರೆ, ಅವ್ರಿಗೆಲ್ಲ ಹೇಗೆಂದರೆ ಮನೆಯಲ್ಲೇ ಕೂತ್ಕೊಂಡು ಅವ್ರ ಕಮ್ಯುನಿಟಿಗೆ, ಅವ್ರ ಫ್ರೆಂಡ್ಸ್ ಗ್ರೂಪಿಗೆ ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ಏನಾದರೂ ರೀಸೇಲ್ ಮಾಡ್ಬೇಕಂತ ಹೇಳಿದ್ರೆ ರೀಸೇಲ್ ಕೂಡ ಮಾಡ್ಬೋದು. ರೀಸೇಲ್ ಅಡಿಷ್ನಲ್ ಬೆನಿಫಿಟ್ಸು ಅವ್ರಿಗೆ ನಾವು ತಲುಪಿಸೋ ಪ್ರಯತ್ನನೂ ಮಾಡ್ತೀವಿ. ಓಕೆ, ನೀವು ಇವಾಗ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳಿದ್ರಿ, ಎಷ್ಟು ಇದೇನಾದರೂ ಟ್ರಾನ್ಸಾಕ್ಷನ್ಗೆ ಇಷ್ಟೇ ಟ್ರಾನ್ಸಾಕ್ಷನ್ ಆಗಬೇಕು, ಅದಕ್ಕೇನಾದರೂ ಮಿತಿ ಏನಾದರೂ ಇಲ್ಲ ಇಲ್ಲ? ನೀವು 10 ರೂಪಾಯಿ ಮೊಬೈಲ್ ರೀಚಾರ್ಜ್ ಅಂತ 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 3,000-4,000 ರೂಪಾಯಿವರೆಗೂ ಇದೆ. ಕ್ಯಾಶ್ ಬ್ಯಾಕ್ ಎಷ್ಟು ಸಿಗುತ್ತೆ? ಕ್ಯಾಶ್ ಬ್ಯಾಕು ಮೊಬೈಲ್ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ಗೆ 1-4% ಕೊಡ್ತಾ ಇದ್ದೀವಿ. ಶಾಪಿಂಗ್ ಸರ್ವಿಸಸ್ ಅಂತ ಬಂದರೆ ನಮ್ಗೆ 5-20% ನಾವು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದೀವಿ. ಸರ್, ಇವಾಗ ತುಂಬ ಆನ್ಲೈನ್ ಟ್ರಾನ್ಸಾಕ್ಷನ್ ಆ್ಯಪ್ ಇದೆ, ಯಾಕೆ ನಿಮಗೆ ದನ್ಪೆ ಆ್ಯಪ್ ಅದನ್ನು ಲಾಂಚ್ ಮಾಡ್ಬೇಕಂತ ಹೇಳಿ ಅನಿಸ್ತು? ಆ್ಯಕ್ಚುಲಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಸೊ ನಮ್ಮದು ದನ್ಪೆ ಆ್ಯಪ್ ಯಾಕೆ ಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತಂದರೆ, ಈಗ ನಾನು ಕೂಡ ನಮ್ಮ ಮನೆಯಲ್ಲೂ ಕೂಡ ಏನಾದರೂ ನಮ್ಮ ಫ್ಯಾಮ್ಲಿದು ಏನಾದರೂ ಮೊಬೈಲ್ ರೀಚಾರ್ಜು ಬಿಲ್ ಪೇಮೆಂಟ್ಸ್ ಮಾಡಬೇಕಂದ್ರೆ ನಾವು ಲೀಡಿಂಗ್ UPI ಪೇಮೆಂಟ್ಸ್ ಆ್ಯಪ್ನೇ ಯೂಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಹೇಗೆ ಅಂದರೆ, ನಾವು ಆಗಲೇ ಹೇಳ್ದಂಗೆ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತಾ ಇದ್ರು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನಾವು ಒಂದು ಮನೇಲಿ ಒಂದು 10 ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ತೀವಿ, ಮಂತ್ಲಿ ಒಂದು 10-15 ನಾವು ಮೊಬೈಲ್ ರೀಚಾರ್ಜ್ ಎಲ್ಲ ಮಾಡ್ತೀವಿ. ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಒಂದು 3 ರೂಪಾಯಿ ಹೆಚ್ಚು ಕಡಿಮೆ ಕಲೆಕ್ಟ್ ಮಾಡ್ಕೋತಾರೆ. ಒಂದು ಫ್ಯಾಮಿಲಿಗೆ 1 ಇಯರ್ಗೆ ಹೆಚ್ಚು ಕಡಿಮೆ ಏನಾಗುತ್ತೆ, ನಮಗೆ ಒಂದು 500-600 ರೂಪಾಯಿ ಒಂದು ವರ್ಷಕ್ಕೆ ಒಂದು ಪರ್ಸನಿಂದ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಕಲೆಕ್ಟ್ ಮಾಡ್ಕೋತಾರೆ. ಆಲ್ ಓವರ್ ಇಂಡಿಯಾ ನೀವು ನೋಡ್ಬೋದು, ಅರೌಂಡ್ 100 crores ಜನ ಇದ್ದಾರೆ. ಅದರಲ್ಲಿ 1 ಕೋಟಿ ಜನನೂ ನೀವು ಬಳಸಿದ್ರು ಕೊಟ್ಟ 100 × 1 × 500 ಅಂದರೆ 500 crores ಅಮೌಂಟು ಬೇರೆ ಯಾವುದೋ ಕಂಪ್ನಿಗೆ ಹೋಗುತ್ತೆ, ಅದು ಜನಗಳಿಗೆ ರೀಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಆ ಅಮೌಂಟ್ ಏನು ಸೇವಿಂಗ್ಸ್ ಅಥವಾ ಪ್ಲ್ಯಾಟ್ಫಾರ್ಮ್ ಅಮೌಂಟ್ ಏನಿದೆ ಅದು ಜನ ಹತ್ರನೇ ಇರಬೇಕು. ಯಾಕಂದರೆ ಜನ ತಮ್ಮ ಮೊಬೈಲ್ನ ರೀಚಾರ್ಜ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಮ್ಮ ಆ್ಯಪ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಅನ್ಲೈಕ್ ಬೇರೆ ಆ್ಯಪ್ಸ್ ಥರ ನಾವು ಪ್ಲ್ಯಾಟ್ಫಾರ್ಮ್ ಫೀ ಕಲೆಕ್ಟ್ ಮಾಡ್ದೇ ಎನಿ ಟ್ರಾನ್ಸಾಕ್ಷನ್ಗೂ ಕೂಡ ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಇಲ್ಲದೇ ಫ್ರೀಯಾಗಿ ನಾವು ನಮ್ಮ ಮೊಬೈಲ್ ಆ್ಯಪ್ನ ಯೂಸ್ ಮಾಡ್ಬೋದು. ಜೊತೆಗೆ ಬೇರೆ ಎಲ್ಲ ಆ್ಯಪ್ಗಳಿಗೆ ಕಂಪೇರ್ ಮಾಡಿದರೆ ಈ ದನ್ಪೆ ಆ್ಯಪ್ನ ಡೌನ್ಲೋಡ್ ಮಾಡಿದರೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳಿ, ನೀವು ಆವಾಗ ಕ್ಯಾಶ್ ಬ್ಯಾಕ್ ಬೆನಿಫಿಟ್ಸ್ ಎಲ್ಲ ಹೇಳಿದ್ರಿ, ಅದೆಲ್ಲ ಬಿಟ್ಟರೆ ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ನಮ್ಗೆ ಎಷ್ಟು ಬೆನಿಫಿಟ್ಸ್ ಸಿಗುತ್ತೆ? ಇದರಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಅವ್ರದ್ದು ಕ್ಯಾಶ್ ಬ್ಯಾಕು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಬೇರೆ ಆ್ಯಪಲ್ಲಿ ಕೆಲವೊಂದು ಆ್ಯಪ್ಸಲ್ಲಿ ಕ್ಯಾಶ್ ಬ್ಯಾಕು ಕೊಡ್ಬೋದು, ಬಟ್ ಅದರಲ್ಲಿ ಏನಾಗುತ್ತೆ, ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಒಂದಿರುತ್ತೆ. ಪ್ಲಸ್ ಏನಾಗುತ್ತೆ, ಆ ಕ್ಯಾಶ್ ಬ್ಯಾಕ್ನ ಯೂಸ್ ಮಾಡಬೇಕಂದ್ರೆ ತುಂಬ ಸರ್ಕಸ್ ಪಡಬೇಕು. ಅಂದರೆ ನೀವು ಒಂದು 500 ರೂಪಾಯಿ ಏನಾದರೂ ಒಂದು ದನ್ಪೆ ಆ್ಯಪಲ್ಲಿ ಅಥವಾ ಬೇರೆ ಆ್ಯಪಲ್ಲಿ ಏನಾದರೂ ನೀವು ಸೇವಿಂಗ್ಸ್ ಮಾಡಿದರೆ, ಸೊ ಅದರಲ್ಲಿ ಏನಾಗುತ್ತೆ, ಬೇರೆ ಆ್ಯಪ್ಸಲ್ಲಿ ನೀವು ಮತ್ತು 500 ರೂಪಾಯಿ ನೀವು ಯುಟಿಲೈಸ್ ಮಾಡಬೇಕಂದ್ರೆ ಅದನ್ನು ಬೇರೆ ಎಲ್ಲೋ ಬ್ಯಾಂಕಿಗೆ ಹಾಕೋಬೇಕು,
ಅಥವಾ ಅದರ 500 ರೂಪಾಯಿದಲ್ಲಿ ಬರೀ 5% ಯೂಸ್ ಮಾಡಿ 10% ಯೂಸ್ ಮಾಡಿ ಅನ್ನೋದು ಹೇಳ್ತಾರೆ. ಬಟ್ ನಮ್ಮ ದನ್ಪೇ ಆ್ಯಪಲ್ಲಿ ಸಪೋಸ್ ನೀವು 500 ರೂಪಾಯಿ ಏನಾದರೂ ಸೇವ್ ಮಾಡಿದ್ರೆ ಖಂಡಿತ 500 ರೂಪಾಯಿನ ನೀವು ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ಗೆ ಫುಲ್ ಅಮೌಂಟ್ನ ಯುಟಿಲೈಸ್ ಮಾಡ್ಕೋಬೋದು. ಓಕೆ, ಅದೊಂದು ಅಡ್ವಾಂಟೇಜ್. ಓಕೆ, ಇನ್ನೊಂದು ಈ ಆ್ಯಪಿಂದ ಏನಾದರೂ ನಮಗೆ ಸೇವಿಂಗ್ಸ್ ಮಾಡೋ ಥರ ಏನಾದರೂ ಇದೆಯಾ? ಸೇವಿಂಗ್ಸ್ ಮಾಡ್ಬೋದಾ ಈ ಆ್ಯಪಿಂದ ನಾವೇನಾದರೂ ಹಣವನ್ನು? ಸೇವಿಂಗ್ಸ್ ಅಂದರೆ ನಮ್ಮದು ಸುಮ್ಮನೆ ದುಡ್ಡು ಹಾಕಿ ಸೇವಿಂಗ್ಸ್ ಅಂತ ಏನೋ ನಾವು ಆಪ್ಷನ್ಸ್ ಕೊಟ್ಟಿಲ್ಲ. ಸೊ ಏನು ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ಈಗ ಎಲ್ಲರೂ ಮನೇಲಿ ಏನಾಗುತ್ತೆ, ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳೇಬೇಕು, ಬಿಲ್ ಪೇಮೆಂಟ್ಸ್ ಕಟ್ಟಲೇಬೇಕು, ಅದು ತಡೆಯೋಕ್ಕಾಗೋದೇ ಇಲ್ಲ. ಸೊ ಅದರಲ್ಲೇ ನಾವು ಏನು ಮಾಡ್ತೀವಿ, ಸೇವಿಂಗ್ಸ್ ಅನ್ನೋದು ಕೊಡ್ತೀವಿ. ಅದು ಒಂದು ಸೇವಿಂಗ್ಸ್ ವ್ಯಾಲೆಟಲ್ಲಿ ಹೋಗಿ ಡೈಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆಫ್ಟರ್ ಸರ್ಟೈನ್ ಅಮೌಂಟ್ ಏನಾಗುತ್ತೆ, ನೀವು ಅದನ್ನು ಫರ್ದರ್ ಟ್ರಾನ್ಸಾಕ್ಷನ್ಸ್ಗೆ ರೀಯೂಸ್ ಮಾಡ್ಕೊಳ್ಬೋದು. ಓಕೆ, ಇವಾಗ ನಾವು ಏನಾದರೂ ಥಿಂಗ್ಸ್ ತಗೊಳ್ಳಿಕ್ಕಾಗಿರ್ಬೋದು, ಮಾರ್ಕೆಟಿಗೆ ಹೋಗುವಾಗ ಆಗಿರ್ಬೋದು, ಮಾಲಿಗೆ ಹೋಗುವಾಗ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಸ್ಕ್ಯಾನರ್ ಇಟ್ಟಿರ್ತಾರೆ ಅಲ್ವಾ, ಆಬ್ವಿಯಸ್ಲಿ. ಸೊ ರಿಟೇಲ್ ಅವ್ರಿಗೆ ಏನು ಯೂಸ್ ಇದೆ ಈ ದನ್ಪೇ ಆ್ಯಪಿಂದ? ಸೊ ದನ್ಪೇ ಆ್ಯಪಲ್ಲಿ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನಲ್ಲಿ ನಾವು ಅದು UPI ಸ್ಕ್ಯಾನರ್ ನೀವೇನು ಹೇಳಿದ್ರಿ, ಸ್ಕ್ಯಾನರ್ ತೊಗೊಳೋದೊಂದು ಆಪ್ಷನ್ಸ್ ಟ್ರೈ ಮಾಡ್ತಾ ಇದ್ವಿ. ಅದಕ್ಕೆ RBI ಎಲ್ಲ ಅಪ್ರೂವಲ್ ಬೇಕಾಗುತ್ತೆ. ಸೊ RBI ಅಪ್ರೂವಲ್ ಪರ್ಮಿಷನ್ ಸಿಕ್ಕರೆ ನಮಗೆ ಶಾರ್ಟ್ಲಿ ಅದನ್ನು ಒಂದು ಪ್ಲ್ಯಾನ್ ಮಾಡ್ತೀವಿ. ಅದರ್ ದ್ಯಾನ್ ದ್ಯಾಟ್ ಸ್ಕ್ಯಾನಿಂಗ್ ಅಂದ ಆಪ್ಷನ್ ಬಿಟ್ಟರೆ ನಮ್ಮ ದನ್ಪೇ ಆ್ಯಪಲ್ಲಿ ನಾರ್ಮಲ್ ಕಸ್ಟಮರ್ಸ್ ಜೊತೆಗೆ ರೀಟೇಲರ್ಸು ಇದ್ದಾರೆ. ರೀಟೇಲರ್ಸ್ ಅಂದರೆ ಅದು ನಮ್ಮದು ಇನ್ನೊಂದು ದನ್ಪೇ ರೀಟೇಲರ್ ಆ್ಯಪ್ ಅಂತ ಇದೆ. ಅದರಲ್ಲಿ ಕ್ಯಾಶ್ ವಿಡ್ರಾ ಆಪ್ಷನ್ನು ಇದೆ. ಅಂದರೆ ಎಕ್ಸಾಂಪಲ್ ನೀವು ಬಯೋಮೆಟ್ರಿಕ್, ಈಗ ಹಳ್ಳಿಗಳಲ್ಲಿ ಏನಾಗುತ್ತೆ, ATM ಮಷಿನ್ಸ್ ಇರೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಏನಾದ್ರು ಅವ್ರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿರುತ್ತೆ, ಅಥವಾ ಗೌರ್ಮೆಂಟಿಂದ ಏನೋ ಅಮೌಂಟ್ ಬಂದಿರುತ್ತೆ, ಅಥವಾ ಯಾರೋ ಅಮೌಂಟ್ ಅವ್ರ ಬ್ಯಾಂಕಿಗೆ ಅಕೌಂಟ್ ಹಾಕಿರ್ತಾರೆ. ಅದನ್ನು ಅವ್ರು ಏನಾದರೂ ವಿಡ್ರಾ ಮಾಡಬೇಕು ಕ್ಯಾಶ್ ಅಂತ ಹೇಳಿದ್ರೆ ನಿಯರೆಸ್ಟ್ ಯಾವುದಾದ್ರು ಪಟ್ಟಣಕ್ಕೆ ಹೋಗಬೇಕು. ಸೊ ದನ್ಪೇ ಆ್ಯಪಲ್ಲಿ ನಾವೇನು ಆಪ್ಷನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ರೀಟೇಲರ್ಸ್ಗೆ, ಸೊ ಅಲ್ಲಿ ನಮ್ಮ ಲೋಕಾಲಿಟಿಯಲ್ಲಿ, ಈಗ ಹಳ್ಳಿಯಲ್ಲಿ ಒಬ್ಬರು 1 or 2 ರಿಟೇಲರ್ಸ್ ಇರ್ತಾರೆ. ಅವ್ರು ಏನು ಮಾಡ್ಕೊಳ್ಬೋದು, ಒಂದು ನಮ್ಮ ದನ್ಪೇ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಬಯೋಮೆಟ್ರಿಕ್, ಆಧಾರ್ ಎನೇಬಲ್ಡ್ ಬಯೋಮೆಟ್ರಿಕ್ ಕನೆಕ್ಟ್ ಮಾಡಿದ್ರೆ, ಸೊ ಹಳ್ಳಿ ಜನ ಏನಾಗ್ತದೆ, ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಬಯೋಮೆಟ್ರಿಕ್, ಆಧಾರ್ ಬಯೋಮೆಟ್ರಿಕ್ ತಮ್ಮ ಇಂಪ್ರೆಷನ್ ಕೊಟ್ಟರೆ ರೀಟೇಲರ್ಸು ಅವ್ರಿಗೆ ಕ್ಯಾಶ್ ಕೊಡ್ತಾರೆ. ಓಕೆ, ಈ ರೀತಿ ಯಾವ್ಯಾವ ಕಡೆಗಳಲ್ಲಿ ಮಾಡಿದ್ದೀರಾ, ಅಲ್ಲ ಇನ್ನೂ ಡೆವಲಪ್ ಮಾಡಬೇಕಾ ಅನ್ನೋದು? ಇದು ಆಲ್ರೆಡಿ ವರ್ಕಿಂಗ್ ಇದೆ ಮ್ಯಾಮ್. ನಾರ್ತ್ ಕರ್ನಾಟಕದಲ್ಲಿ ತುಂಬ ಅರೌಂಡ್ 100-200 ರಿಟೇಲರ್ಸು ನಮ್ಮ ಆ್ಯಪ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಡೈಲಿ ಅರೌಂಡ್ 2 to 5 lakhs ಟ್ರಾನ್ಸಾಕ್ಷನ್ಸ್ ಡೈಲಿ ಮಾಡ್ತಾ ಇದ್ದಾರೆ, ಕ್ಯಾಶ್ ವಿಡ್ರಾಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದಾರೆ. ದನ್ಪೇ ಆ್ಯಪ್ ಶುರುವಾಗಿ ಸುಮಾರು 1 ವರ್ಷಗಳು ಕಳೆದಿದೆ. ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಯೂಸರ್ಸ್ ಇದ್ದಾರೆ ಈ ದನ್ಪೇ ಆ್ಯಪ್ಗೆ ಅಂತ? ಕಳೆದ 1 ವರ್ಷದಲ್ಲಿ ಸುಮಾರು ನಮ್ಮಲ್ಲಿ ನಮ್ಮ ದನ್ಪೇ ಆ್ಯಪ್ನ 80,000ಕ್ಕಿಂತ ಹೆಚ್ಚು ಯೂಸರ್ಸು OTP ಡೌನ್ಲೋಡ್ ಮಾಡಿದರೆ ಕೂಡ OTP ಹಾಕಿ ಅವ್ರದ್ದು KYC ಮಾಡಿಕೊಂಡು ಟಿಲ್ ಟುಡೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕದಲ್ಲೇ 80,000+ ಯೂಸರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಕಳೆದ 1 ವರ್ಷದಿಂದ. ಡಿಜಿಟಲ್ ಯುಗ ಅಂತ ಹೇಳಿ ಬಂದಾಗ ಈ ಆ್ಯಪ್ಗಳಲ್ಲೆಲ್ಲ ತುಂಬ ಸ್ಕ್ಯಾಮ್ಗಳಾಗೋದಿದೆ. ಇವಾಗ ಗೊತ್ತಿರ್ಬೋದು ಸರ್ ನಿಮಗೆ, ಎಲ್ಲರೂ ಕೂಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ಅಂಥ ಸ್ಕ್ಯಾಮ್ಗಳನ್ನು ತಪ್ಪಿಸ್ಲಿಕ್ಕೆ ಈ ಆ್ಯಪಲ್ಲಿ ಏನಾದರೂ ಹೊಸದಾಗಿರುವಂಥ ಸಾಫ್ಟ್ವೇರ್ ಏನಾದರೂ ಅಳವಡಿಸ್ಕೊಂಡಿದ್ದೀರಾ ಅಂತ ಹೇಳಿ? ನಮ್ಮ ದನ್ಪೇ ಆ್ಯಪಲ್ಲಿ ಫಸ್ಟ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಆದಮೇಲೆ, ಸೊ ಅವರು ರಿಜಿಸ್ಟರ್ ಮಾಡಬೇಕಂದ್ರೆ ಯಾವುದೋ ಫೇಕ್ ನಂಬರ್ ನಾವು ಅಲೋ ಮಾಡೋದಿಲ್ಲ. ಯಾಕೆಂದರೆ ರಿಜಿಸ್ಟರ್ಡ್ ನಂಬರ್ ಅವ್ರು ಎಂಟ್ರಿ ಮಾಡಿದ್ಮೇಲೆ OTP ಬರುತ್ತೆ ಅವ್ರ ಮೊಬೈಲ್ ನಂಬರ್ಗೆ. OTP ಥ್ರೂನೇ ಅವರು ಲಾಗಿನ್ ಆಗಬೇಕು. ಪ್ಲಸ್ ಇನ್ನೊಂದು ನೀವು ಸ್ಕ್ಯಾಮ್ ಬಗ್ಗೆ ಹೇಳಿದ್ರಿ, ಅಂದರೆ ಇವ್ರದ್ದು ಲಾಗಿನ್ ಬೇರೆ ಯಾರೋ ಹ್ಯಾಕ್ ಮಾಡಿ ತೊಗೊಳ್ಬೋದು ಅನ್ನೋದು ಆಪ್ಷನ್ಸು ಇರುತ್ತೆ. ಬಟ್ ನಮ್ಮ ದನ್ಪೇ ಆ್ಯಪಲ್ಲಿ ಏನು ಮಾಡಿದ್ದೀವಿ ಅಂದರೆ, ಯಾರಾದರೂ ಬೇರೆ ಲಾಗಿನಲ್ಲಿ ಟ್ರೈ ಮಾಡೋಕ್ಕೆ ಹೋದರೆ ಇಮಿಡಿಯೇಟಾಗಿ ನಮ್ಮ ಯಾರು ಫಸ್ಟ್ ಓನರ್ ಇರ್ತಾರೆ, ಫಸ್ಟ್ ರಿಜಿಸ್ಟರ್ಡ್ ಯೂಸರ್ ಇರ್ತಾರೆ, ಅವ್ರಿಗೆ SMS ಆ್ಯಂಡ್ ಇಮೇಲಲ್ಲಿ ಅಲರ್ಟ್ಸ್ ಹೋಗುತ್ತೆ. ಸಮ್ಮನ್ ಈಸ್ ಟ್ರೈಂಗ್ ಟು ಲಾಗಿನ್, ಪ್ಲೀಸ್ ಕೈಂಡ್ಲಿ ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ಇಮಿಡಿಯೇಟ್ ಅಲರ್ಟ್ ಹೋಗುತ್ತೆ. ಅವ್ರು ಇಮಿಡಿಯೇಟಾಗಿ ಪಾಸ್ವರ್ಡ್ ಚೇಂಜ್ ಮಾಡಿಕೊಂಡ್ರೆ ಅವ್ರ ಆ್ಯಪ್ ಸೇಫ್ ಆಗಿರುತ್ತೆ. ಮೋರ್ ಓವರ್ ಏನಂದರೆ, ನಮ್ಮ ದನ್ಪೇ ಆ್ಯಪಲ್ಲಿ ಯಾವುದೇ ರೀತಿ ಅಮೌಂಟು ನಾವು ಕಸ್ಟಮರ್ಸ್ ಅಮೌಂಟು ನಮ್ಮ ದನ್ಪೇ ಆ್ಯಪಲ್ಲಿ ಯಾವುದೂ ಸೇವ್ ಮಾಡಿ ಇಟ್ಕೋತಾ ಇಲ್ಲ. ಯಾಕಂದರೆ ನಾವು ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಲೈಕ್ RBL ಮತ್ತು ಯೆಸ್ ಬ್ಯಾಂಕ್ ಜೊತೆ ಟೇಪ್ ಆಗಿದ್ದೀವಿ. ಸೊ ಪೇಮೆಂಟ್ ಎಲ್ಲ ಕಂಪ್ಲೀಟ್ ಆಗೋದು ಥ್ರೂ ಬ್ಯಾಂಕಿಂಗ್ ಪಾರ್ಟ್ನರ್ ಜೊತೆನೇ ಕಂಪ್ಲೀಟ್ ಆಗೋದ್ರಿಂದ ನಮ್ಮ ಆ್ಯಪ್ ಕಂಪ್ಲೀಟ್ಲಿ ಸೇಫ್ ಅಂತ ಹೇಳ್ಬೋದು. ಓಕೆ, ಇವಾಗ ಯಾವುದೇ ಒಂದು ಹಣದ ಟ್ರಾನ್ಸಾಕ್ಷನ್ ಅಂತ ಹೇಳಿ ಬಂದಾಗ RBI ಇಂದ ನಮಗೆ ಒಪ್ಪಿಗೆ ಅನ್ನುವಂಥದ್ದು ಸಿಗಲೇಬೇಕು. ಸೊ ಅವ್ರನ್ನ ಯಾವ ರೀತಿ ಅಪ್ರೋಚ್ ಆದ್ರಿ ನೀವು? ಸೊ ನಮ್ಮಲ್ಲಿ ದನ್ಪೇ ಆ್ಯಪಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಸೆಗ್ಮೆಂಟ್ ನಾವು ಲಾಂಚ್ ಮಾಡಬೇಕಂದ್ರೆ ನಿಯೋ ಬ್ಯಾಂಕಿಂಗು ಅಥವಾ ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಜೊತೆ ಟೈಅಪ್ ಆಗಿರಬೇಕು. ನಮ್ಮ ಈಗ ದನ್ಪೇ ಆ್ಯಪಲ್ಲಿ ನಾನು ಆಗಲೇ ಹೇಳ್ದಂಗೆ RBL ಮತ್ತು ಯೆಸ್ ಬ್ಯಾಂಕ್ ಜೊತೆ ಪೇಮೆಂಟ್ ಪಾರ್ಟ್ನರ್ಸ್ ಅಂತ ಟೈಅಪ್ ಆಗಿದ್ದೀವಿ. ಅದೇ ರೀತಿ ಮಲ್ಟಿಪಲ್ ನಿಯೋ ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಜೊತೆನೂ ಟೈಅಪ್ ಆಗಿದ್ದೀವಿ. ಅವ್ರ ಥ್ರೂ ನಾವು ಸರ್ವಿಸ್ನ ತಗೊಳ್ತಾ ಇದ್ದೀವಿ. ಯಾವ ರೀತಿ ಸಾಥ್ ಕೊಡ್ತಾ ಇದ್ದಾರೆ ಜನ ದನ್ಪೇ ಆ್ಯಪ್ಗೆ? ದನ್ಪೇ ಆ್ಯಪಲ್ಲಿ ಸ್ಟಾರ್ಟಿಂಗಿಂದ ಏನು ರಿಜಿಸ್ಟ್ರೇಷನ್ ಹಾಕ್ಕೊಂಡು ಬಂದಿದ್ರು ಟಿಲ್ ಟುಡೇ ಎವ್ರಿ1 ಯೂಸ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಪ್ರಮೋಷನ್ಸ್ ಮಾಡಿದ್ವಿ, ಅದರಲ್ಲಿ ಒಂದು 50% ಯೂಸರ್ಸ್ ಆನ್ಬೋರ್ಡ್ ಆದರು. ಫರ್ದರ್ ಈಗ 80,000 ಯೂಸರ್ಸ್ ಅಂತ ಏನು ಹೇಳ್ತಾ ಇದ್ದೀನಿ, ಅರೌಂಡ್ 30,000-40,000 ನಮ್ಮ ಪ್ರಮೋಷನ್ಸಿಂದ ಬಂದರು. ಇನ್ನು 40,000-50,000 ಯೂಸರ್ಸ್ ಕಳೆದ 1 ವರ್ಷದಲ್ಲಿ ವರ್ಡ್ ಆಫ್ ಮೌತಿಂದ, ಈಗ ಒಬ್ರು ಯಾರೋ ಫ್ಯಾಮಿಲಿ ಮೆಂಬರ್ ಯೂಸ್ ಮಾಡ್ತಾರೆ, ಅವ್ರಿಗೆ ಲೈಕ್ ಆಗುತ್ತೆ,
ಸೊ ಅವರೇ ಇನ್ನೊಬ್ರಿಗೆ ರೆಕಮೆಂಡ್ ಮಾಡ್ತಾರೆ. ಸೊ ಥ್ರೂ ವರ್ಡ್ ಆಫ್ ಮೌತಿಂದ ನಾವು ಅರೌಂಡ್ 50,000 ಯೂಸರ್ಸ್ನ ರೀಚ್ ಮಾಡಿದ್ದೀವಿ. ಓಕೆ ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ ಇಂತಹ ಆ್ಯಪ್ಗಳೆಲ್ಲ ಬಂದಾಗ ಸಾಫ್ಟ್ವೇರ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಆ್ಯಪ್ಗಳನ್ನು ಬಿಲ್ಡ್ ಮಾಡಬೇಕು ಅಂತ ಇದ್ರೆ ಯಾವ ಸಾಫ್ಟ್ವೇರನ್ನೆಲ್ಲ ಯೂಸ್ ಮಾಡ್ತೀರಾ? ನಮ್ಮಲ್ಲಿ ನಾವು ಯಾವುದೋ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗಿಲ್ಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ. ನಮ್ಮಲ್ಲೇ ಇನ್ನೌಸ್ ಟೀಮ್ ಇದೆ, ಸುಮಾರು ಒಂದು 20-25 ಜನ ದನ್ಪೆ ಆ್ಯಪ್ ಮೇಲೆ ಆ್ಯಸ್ ಎ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಈ ದನ್ಪೆ ಆ್ಯಪು ಇನ್ನೌಸ್ ಟೀಮಿಂದನೇ ಕಂಪ್ಲೀಟಾಗಿ ಡೆವಲಪ್ ಆಗಿದೆ. ಯಾವುದೇ ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಔಟ್ಸೋರ್ಸ್ ಮಾಡಿ ಡೆವಲಪ್ ಮಾಡಿಸಿರೋದೆಲ್ಲ ಕಂಪ್ಲೀಟ್ ಇನ್ನೌಸ್ ಆಗಿ ಡೆವಲಪ್ ಆಗಿದೆ. ಮೋರ್ ಓವರ್ ನಮ್ಮ ಸಾಫ್ಟ್ವೇರು ಮತ್ತು ಡೇಟಾ ಎಲ್ಲ ಕ್ಲೌಡ್ ಸರ್ವರ್, ಅಮೆಝಾನ್ ವೆಬ್ ಸರ್ವರ್ ಅಂತಿದೆ, ವರ್ಲ್ಡ್ಸಲ್ಲೇ ನಂಬರ್ 1 ಸರ್ವರ್ ಅಂತ ಹೇಳ್ಬೋದು, ಅಲ್ಲಿ ಹೋಸ್ಟ್ ಮಾಡಿದ್ದೀವಿ. ಹಾಗಾಗಿ ಸಾಫ್ಟ್ವೇರ್ ವೈಸು ಸೆಕ್ಯೂರಿಟಿ ವೈಸು ತುಂಬ ಸೇಫ್ ಇದೆ ಅಂತ. ಸೇಫ್ ಇದೆ. ಓಕೆ, ಇವಾಗ ನೀವು ಸರ್ವರ್ ಅಂತ ಹೇಳಿದಾಗ ನಮಗೆ ಕೆಲವೊಂದು ಸರ್ತಿ ಅಡೆತಡೆಗಳು ಬರೋದಿದಪ್ಪ, ಬ್ಯಾಂಕಿಂದ ಸರ್ವರ್ ಇರಲ್ಲ, ಹಣ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗಲ್ಲ, ಪ್ರತಿಯೊಂದುಗಳು ಕೂಡ ಸಮಸ್ಯೆ ಇರುತ್ತೆ. ಈ ಟೈಮಲ್ಲಿ ದನ್ಪೆ ಆ್ಯಪ್ ಯಾವ ರೀತಿ ಯೂಸ್ ಆಗುತ್ತೆ? ಸೊ ದನ್ಪೆ ಆ್ಯಪಲ್ಲಿ ನಾವು ಈಗ ಏನು ಹೇಳಿದೆ AWS ಸರ್ವರ್ ಏನು ಯೂಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಒಂದು ಮೇನ್ ಸರ್ವರ್ ಆಗಿ ವರ್ಕ್ ಆಗುತ್ತೆ, ಇನ್ನೊಂದು ಬ್ಯಾಕಪ್ ಸರ್ವರ್ ಅಂತ ಬೇರೆ ಝೋನಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಸಪೋಸ್ ಇನ್ ವರ್ಸ್ಟ್ ಕೇಸ್ ಏನಾದರೂ ಮೇನ್ ಸರ್ವರ್ ಡೌನ್ ಆಯ್ತಂದರೆ ಇಮಿಡಿಯೇಟಾಗಿ ರೆಪ್ಲಿಕೇಟ್ ಆಗುತ್ತೆ ಬ್ಯಾಕಪ್ ಸರ್ವರ್ಗೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಟಿಲ್ ಟುಡೇ ಒಂದು ವರ್ಷದಿಂದ ಯಾವುದೇ ರೀತಿಯ ಡೌನ್ ಟೈಮ್ ಆಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಯಾಕಂದರೆ ನಮ್ಮ ಹತ್ರ 2 ಸರ್ವರ್ಸ್ ಇರೋದ್ರಿಂದ, ಮೇನ್ ಸರ್ವರು ಬ್ಯಾಕಪ್ ಸರ್ವರ್ ಇರೋದ್ರಿಂದ ಯಾವುದೇ ರೀತಿ ಡೌನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಓಕೆ, ಇವಾಗ ಒಬ್ಬ ವ್ಯಕ್ತಿ ಹತ್ರ 2 ಫೋನ್ ಇದೆ ಅಂತ ಹೇಳಿ ಅನ್ಕೊಳ್ಳಿ, ಅವನ 2 ಫೋನ್ಗಳಿಂದಲೂ ಡೌನ್ಲೋಡ್ ಮಾಡ್ಬೋದಾ? ಎಸ್ ಮ್ಯಾಮ್, 2 ಫೋನಿಂದನೂ ಒಂದೇ ನಂಬರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ OTP ಅಥೆಂಟಿಕೇಶನ್ ಒಂದು ಬೇಕಾಗುತ್ತೆ. OTP ಅಥೆಂಟಿಕೇಶನ್ ಆಯ್ತಂದರೆ 2 ಫೋನಲ್ಲೂ ಅವರು ಯೂಸ್ ಮಾಡ್ಕೊಳ್ಬೋದು. ಪ್ಲಸ್ ಎವ್ರಿ ಟ್ರಾನ್ಸಾಕ್ಷನ್ಗೂ ಅವ್ರಿಗೆ ಅಲರ್ಟ್ಸ್ ಬರ್ತಾ ಇರುತ್ತೆ. ಸೊ ಯಾವ ಫೋನಿಂದ ಏನು ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನೋದು ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ. ಓಕೆ, ಇವಾಗ ಕೆಲವೊಂದು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಲಿಕ್ಕೆ ಎಲ್ರಿಗೂ ಕೂಡ ತುಂಬ ಹೆದರಿಕೆ. ಅದರಲ್ಲೂ ಕೂಡ ಟ್ರಾನ್ಸಾಕ್ಷನ್ ಇದ್ದು ಯಾವುದಾದ್ರೂ ಆ್ಯಪ್ ಬಂತು ಅಂತ ಹೇಳಿದಾಗ ಇನ್ನೂ ಹೆದರಿಕೆ. ಇದರಲ್ಲಿ ಏನಾದರೂ ಸೇಫ್ಟಿ ಪರ್ಪಸ್ಸಿಗಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಅಂಥದ್ದು ಏನಾದರೂ ಸೇಫ್ಟಿ ಪರ್ಪಸ್ಸಿಗಾಗಿ ಯೂಸ್ ಮಾಡಿದ್ದೀರಾ? ಸೊ ಆ್ಯಕ್ಚುಲಿ ನಮ್ಮ ದನ್ಪೆ ಆ್ಯಪಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಮಾಡೋದಕ್ಕೆ ಯಾವುದೇ ರೀತಿ ಆಧಾರ್ ಕಾರ್ಡ್ ಅದೆಲ್ಲ ಕಲೆಕ್ಷನ್ ನಾವು ಮಾಡೋದಿಲ್ಲ. ಸೊ ಒಂದು ಮೇನ್ ಅಂದರೆ OTP ಬೇಸ್ಡ್ ಅಥೆಂಟಿಕೇಶನ್ ಮಾಡ್ಕೊಳ್ತೀವಿ. ಸೊ ಸೇವಿಂಗ್ಸ್ ಅಮೌಂಟ್ ಏನು ಮಾಡಿರ್ತಾರೆ ಅವರು ಫರ್ದರ್ ಟ್ರಾನ್ಸಾಕ್ಷನ್ಸ್ಗೆ ಮತ್ತು ನಮ್ಮ ವ್ಯಾಲೆಟಿಗೆ ಹಾಕಿ ಯೂಸ್ ಮಾಡ್ಕೊಳ್ಬೋದು. ಸೆಕೆಂಡ್ ಆಪ್ಷನ್ ಏನಂತ ಹೇಳಿದ್ರೆ ಅವ್ರು ಬ್ಯಾಂಕ್ ಅಕೌಂಟಿಗೆ ಬೇಕಾದರೂ ವಿಡ್ರಾ ಮಾಡ್ಕೋಬೋದು. ಬ್ಯಾಂಕ್ ಅಕೌಂಟ್ ವಿಡ್ರಾ ಮಾಡಬೇಕಾದಾಗ ನಾವು ಆವಾಗ ಅವ್ರದ್ದು ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಅದು ಆಧಾರ್ ಸರ್ವರ್ಗೆ ವ್ಯಾಲಿಡೇಟ್ ಆಗಿ ಅವ್ರು ಜೆನ್ಯೂನ್ ಪರ್ಸನ್ ಹೌದಲ್ಲ ಅಂತ ವ್ಯಾಲಿಡೇಟ್ ಆಗುತ್ತೆ. ಅವ್ರ ಜೊತೆಗೆ ಆಧಾರು ಮತ್ತು ಅವ್ರ ಬ್ಯಾಂಕಿಗೆ ಲಿಂಕ್ ಆಗಿದ್ದರೆ ಮಾತ್ರ ಅವರು ಅವ್ರ ಬ್ಯಾಂಕ್ ಅಕೌಂಟಿಗೆ ಅವ್ರ ಸೇವಿಂಗ್ಸ್ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು. ಓಕೆ ಸರ್, ಇಷ್ಟೆಲ್ಲ ಹೇಳಿದ ಮೇಲೆ ಎಲ್ಲರ ತಲೆಯಲ್ಲಿ ಓಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ನಮಗೂ ಕೂಡ ದನ್ಪೆ ಆ್ಯಪ್ ಡೌನ್ಲೋಡ್ ಮಾಡಬೇಕು, ಹೇಗೆ ಮಾಡೋದು, ಇದಕ್ಕೆ ಏನು ಹೇಳ್ತೀರಾ ಸರ್? ದನ್ಪೆ ಆ್ಯಪ್ನ ಈಗ ಪ್ಲೇಸ್ಟೋರ್ ಅಂದರೆ ಆ್ಯಂಡ್ರಾಯ್ಡ್ ಯೂಸರ್ಸ್ ಯಾರು ಇದ್ದರೆ ಅವರು ಪ್ಲೇಸ್ಟೋರಲ್ಲಿ ಹೋಗಿ ದನ್ಪೆ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಫಸ್ಟಲ್ಲೇ ನಮ್ಮದು ದನ್ಪೆ ಆ್ಯಪ್ ಕಾಣುತ್ತೆ. ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು OTP ಹಾಕಿ ಅವರು ರಿಜಿಸ್ಟರ್ ಮಾಡ್ಕೋಬೋದು. ಸಪೋಸ್ ಆ್ಯಂಡ್ರಾಯ್ಡ್ ಯೂಸರ್ಸ್ ಇರೋದಿಲ್ಲ, iOS ಯೂಸರ್ಸ್ ಇರ್ತಾರೆ, ಐಫೋನ್ ಯೂಸರ್ಸ್ ಇದ್ದರೆ iOS ಸ್ಟೋರಲ್ಲೂ ನಮ್ಮದು ಆ್ಯಪಲ್ ಸ್ಟೋರಲ್ಲೂ ದನ್ಪೆ ಆ್ಯಪ್ ಅವೈಲಬಲ್ ಇದೆ, ಅಲ್ಲಿ ಹೋಗಿ ಕೂಡ ಮಾಡ್ಬೋದು. ಕೆಲವೊಬ್ಬರು ಸಿಸ್ಟಮಲ್ಲಿ ನಮ್ಮ ಮೊಬೈಲ್ ಬ್ರೌಸರಲ್ಲಿ ಅಥವಾ ವೆಬ್ ಬ್ರೌಸರಲ್ಲಿ ಕೂಡ ಏನಾದ್ರು ಮಾಡಬೇಕಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಅಡ್ರೆಸ್ ಇದೆ danpe.in and danpe.co ಅಂತ, ಅಲ್ಲಿ ಹೋಗಿ ಕೂಡ ಅವರು ರಿಜಿಸ್ಟರ್ ಆಗಿ ಯೂಸ್ ಮಾಡ್ಬೋದು. ಆಲ್ 3 ಆಪ್ಷನ್ಸ್ ಅವೈಲಬಲ್ ಇದೆ. ಓಕೆ, ಆಲ್ ವರ್ಲ್ಡ್ ಜಗತ್ತಿನ ಮೂಲೆಗಳಿಂದಲೂ ಕೂಡ ನಾವು ದನ್ಪೆ ಆ್ಯಪ್ನ ಯೂಸ್ ಮಾಡ್ಕೋಬಹುದು ಹಂಗಾದ್ರೆ ಅಲ್ವಾ? ಕರೆಕ್ಟ್. ಯಾವುದೇ ರೀತಿ ಇತಿಮಿತಿಗಳಿರಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಇತಿಮಿತಿ ಅನ್ನೋದು ಇಲ್ಲ. ಓಕೆ, ನಮ್ಮ ಇಷ್ಟೆಲ್ಲ ಕೇಳಿದ್ಮೇಲೆ ಇನ್ನೂ ಜನರಿಗಿರುತ್ತೆ ಸೊ ಮಾಡಬೇಕಾ ಬೇಡವಾ ಅನ್ನುವಂಥ ಕೆಲವೊಂದು ಕನ್ಫ್ಯೂಷನ್ಗಳಿರುತ್ತೆ. ಈ ಕನ್ಫ್ಯೂಷನ್ಗಳಿಗೆಲ್ಲ ತೆರೆ ಹಾಕಬೇಕು ಅಂತ ಇದ್ರೆ ಜನರಿಗೆ ಏನು ಹೇಳ್ತೀರಾ? ನಮ್ಮ ದನ್ಪೆ ಆ್ಯಪ್ ಲಾಂಚ್ ಮಾಡಿ ಈಗ ಸಕ್ಸಸ್ಫುಲ್ಲಾಗಿ 1-1.5 ವರ್ಷದಿಂದ 80,000 ಈ ಕರ್ನಾಟಕ ಯೂಸರ್ಸ್ ಏನು ಯೂಸ್ ಮಾಡ್ತಾರೆ ಅವರೇ ಮೇನ್ ನಮಗೆ ಮೋಟಿವೇಶನ್ ಅಂತ ಹೇಳ್ಬೋದು. ಯಾಕಂದರೆ ಸ್ಟಾರ್ಟಿಂಗಿಂದ ಏನು ರಿಜಿಸ್ಟರ್ಡ್ ಆಗಿ ಯೂಸ್ ಮಾಡ್ತಿದ್ದಾರೆ ಟಿಲ್ ಟುಡೇ ಅವರು ಕೂಡ ನಮ್ಮ ದನ್ಪೆ ಆ್ಯಪಲ್ಲಿ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಿದ್ದಾರೆ. ಟ್ರಸ್ಟ್ ಮತ್ತು ಕನ್ಸಿಸ್ಟೆನ್ಸಿ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಟ್ರಸ್ಟ್ ಯಾಕೆ ಹೇಳ್ತೀನಿ ಅಂದರೆ ಫಸ್ಟಿಗೆ ನೀವು ಹೇಳ್ದಂಗೆ ನೀವು ಕೇಳಿದ್ರಿ ಏನು ಸ್ಟಾರ್ಟಿಂಗ್ ಕ್ಯಾಶ್ ಬ್ಯಾಕ್ ಕೊಡ್ತೀರಾ ಆಮೇಲೆ ಮರಿತೀರಾ ಅನ್ನೋದನ್ನು ಕೇಳಿದ್ರಿ. ಸೊ ನಮ್ಮದು ಸ್ಟಾರ್ಟಿಂಗ್ ಕ್ಯಾಶ್ ಬ್ಯಾಕ್ ಏನು ನಾವು ಅನೌನ್ಸ್ ಮಾಡಿದ್ವಿ ಟಿಲ್ ಟುಡೇ ಅದೇ ಸೇಮ್ ಕ್ಯಾಶ್ ಬ್ಯಾಕು ಸೇಮ್ ಅಮೌಂಟೇ ನಾವು ಟಿಲ್ ಟುಡೇನೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಕಸ್ಟಮರ್ಸ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದೇ ದನ್ಪೆ ಆ್ಯಪ್ನ ಬಳಸ್ಬೋದು. ಸರ್, ಇವಾಗ ದನ್ಪೆ ಆ್ಯಪ್ ಡೌನ್ಲೋಡ್ ಮಾಡಿದೇವೆ ಅಂತ ಅಂದ್ಕೊಳ್ಳಿ, ಕೆಲವೊಂದು ಇಶ್ಯೂಸ್ಗಳು ಬಂತು, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಆಗಿರೋ ಇಶ್ಯೂಸ್ ಏನಾದರೂ ಈ ಆ್ಯಪಲ್ಲಿ ಇದೆಯಾ? ಟಿಲ್ ಟುಡೇ ಯಾವುದೇ ಒಂದು ನಾ ಆಗಲೇ ಹೇಳ್ದಂಗೆ ಅರೌಂಡ್ 4-5 lakhs ವರ್ತ್ ಆಫ್ ಟ್ರಾನ್ಸಾಕ್ಷನ್ಸ್ ಆಗಿದೆ.
ಸೊ ಟಿಲ್ ಟುಡೇ ಯಾವುದೇ ರೀತಿ ಸೈಬರ್ ಕ್ರೈಮ್, ಸೈಬರ್ ಕಂಪ್ಲೇಂಟ್ಸ್, ಯಾವುದೇ ಒಂದೇ ಒಂದು ಇನ್ಸಿಡೆಂಟ್ ಕೂಡ ದನ್ಪೆ ಆ್ಯಪಲ್ಲಿ ಆಗಿಲ್ಲ, ಮುಂದೆ ಕೂಡ ಆಗೋದಿಲ್ಲ. ಓಕೆ, ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಶ್ರೀಕಾಂತ್ ಅವರು ಅಂತ ಹೇಳಿ ಬಂದಾಗ HHLR ಟೆಕ್ನೋ ಪ್ರೈವೇಟ್ ಲಿಮಿಟೆಡ್ನ MD ಆಗಿದ್ದೀರಾ ಸರ್. ಏನಿದು HHLR ಅನ್ನುವಂಥದ್ದು? SHLR ಅಂತ ಹೇಳಿದ್ರೆ ಅದು ಒಂದು ಫ್ಯಾಮಿಲಿ ನೇಮ್ ಆ್ಯಕ್ಚುಲಿ. ನಾವು ಇನಿಷಿಯಲಿ 4 ಮೆಂಬರ್ಸ್ ಇದ್ವಿ, ನಾನು, ನಮ್ಮ ಬ್ರದರ್, ಎಲ್ಡರ್ ಬ್ರದರು ಪ್ಲಸ್ ಫಾದರ್ ಆ್ಯಂಡ್ ಮದರ್, 4 ಜನದ್ದು ಫಸ್ಟ್ ಲೆಟರು ಅದನ್ನು SHLR ಆಗಿ ಇಟ್ಕೊಂಡಿದ್ವಿ. S ಅಂದರೆ ನನ್ನ ನೇಮ್ ಶ್ರೀಕಾಂತ್, H ಅಂದರೆ ಫಾದರ್ ನೇಮ್ ಹನುಮಂತಪ್ಪ, L ಅಂದರೆ ಮದರ್ ನೇಮ್ ಲಕ್ಷ್ಮೀದೇವಿ, R ಅಂದರೆ ಎಲ್ಡರ್ ಬ್ರದರ್ ನೇಮ್ ರವಿ. ಇಡೀ ಫ್ಯಾಮಿಲಿ ಪ್ಯಾಕೇ ಇದರಲ್ಲಿದೆ ಅಂತ ಹೇಳ್ಬೋದು. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂತ ಹೇಳಿದ್ರೆ, ಇನಿಷಿಯಲಿ 4 ಮೆಂಬರ್ಸಿಂದ ಸ್ಟಾರ್ಟ್ ಮಾಡಿದ್ವಿ, ಪ್ಲಸ್ 2 ಮೆಂಬರ್ಸ್ ಆ್ಯಡ್ ಆನ್ ಆದರು. ಒಂದು ನಮ್ಮ ಬ್ರದರ್ ವೈಫು, ಇನ್ನೊಂದು ನಮ್ಮ ವೈಫು ಆ್ಯಕ್ಚುಲಿ. ಸೊ ಅವರು ಕೋಇನ್ಸಿಡೆನ್ಸ್ ಅಂದರೆ ಅವ್ರ ನೇಮ್ ಕೂಡ SHLR ನೇಮಲ್ಲೇ ಬರುತ್ತೆ. ಅವರು ಬ್ರದರ್ ವೈಫ್ ನೇಮ್ ರಜನಿ ಅಂತ R ಬರುತ್ತೆ, ನಮ್ಮ ವೈಫ್ ನೇಮ್ ಹೀಮಾ ಅಂತ H ಬರುತ್ತೆ. ಸೊ ಅದೊಂದು ಕೋಇನ್ಸಿಡೆನ್ಸು. ಪ್ಲಸ್ ಇನ್ನೊಬ್ರು ಆ್ಯಡ್ ಆನ್ ಆದರು, ನಮ್ಮ ಬ್ರದರ್ ಡಾಟರ್ ಸಾನ್ವಿ ಅಂತ, ಅವ್ರ ನೇಮು ಕೂಡ S ಬರುತ್ತೆ. ಸೊ ಆಮೇಲೆ ನಮ್ಮ ಮಗ ಇದ್ದಾನೆ ಧನ್ವಿನ್ ಅಂತ, ಸೊ ಅವನೊಂದು D ಬರೋದ್ರಿಂದ ದನ್ಪೆ ಅಂತ ಆ ನೇಮಲ್ಲೂ ಇಟ್ಟಿದ್ವಿ. ಹಾಗೆ ಎಲ್ಲ ಫ್ಯಾಮಿಲಿ ನೇಮ್ ಒಂದರಲ್ಲೇ ಕವರ್ ಆಗಿದೆ. ಫ್ಯಾಮಿಲಿ ಪ್ಯಾಕ್ ತರ ಇದೆ. ಓಕೆ ಸರ್, ಇವಾಗ HHLR ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಅಂತ ಹೇಳಿದ್ರೆ ಬೃಹತ್ ಆಗಿರುವಂತಹ ಕಂಪನಿ ಇದೆ, ಕಂಪನಿ ನೋಡ್ಕೊಂಡು ಬಂದು ಮಾತಾಡೋಣ. ಸೊ ದನ್ಪೆ ಆ್ಯಪ್ ಎಲ್ಲರೂ ಡೌನ್ಲೋಡ್ ಮಾಡಬೇಕಲ್ಲ, ಸೊ ನಿಮ್ಮ ಟ್ರಾನ್ಸಾಕ್ಷನ್ ಮತ್ತಷ್ಟು ಸುಲಭ ಆಗಬೇಕು, ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು, ಸರ್ವರ್ ಇಲ್ಲ ಅಂತ ಇದ್ರೂ ಕೂಡ ಬ್ಯಾಕಪ್ ಸರ್ವರ್ ಇಂದ ಕೂಡ ಹಣ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಇರುವಂತಹ ಈಸಿ ಆಗಿರುವಂತಹ ಆ್ಯಪ್ ಅಂತ ಹೇಳಿದ್ರೆ ಅದು ದನ್ಪೆ ಆ್ಯಪ್. ಹಾಗಾದರೆ ಮತ್ತೆ ಯಾಕೆ ತಡ ಮಾಡ್ತೀರಾ? ಇವಾಗಲೇ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಸ್ಟೋರಿಗೆ ಹೋಗಿ ದನ್ಪೆ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮ್ಮ ಟ್ರಾನ್ಸಾಕ್ಷನನ್ನು ಈಸಿ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜಾನ್ ರುದ್ರೇಶ್ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.